ಅವಾಗೆಲ್ಲ ಬಾವಿ ನೀರೇ ತರ್ತಿದ್ರು ಏನ್ರಿ. ಈಗೆಲ್ಲ ನಿಮ್ಮ ಮನೆಗಳಿಗೆ ನಾಳ ಏನ್ರಿ ಚಂದ ಸಿಮೆಂಟ್ ರೋಡ್ ಇದ್ದಿದ್ದೆ ಅಂದ್ರೆ ನಡಬ್ರಿ ಕೆದರಿ ರೋಡ್ ಹದಿಗೆಡಿಸಿ ಏನ್ರಿ ಮನುಷ್ಯರು ತಿರ್ಗಾಡ್ಲಕ್ ಬರ್ಲಾರ್ದಂಗೆ ಹಳ್ಳ್ಯಾಗ ರೋಡ್ಗಳು ಏನ್ರಿ. ಸುಮ್ನೆ ಚಲೋ ಇದು ರೋಡ್ ಅದ ಕೆದರದ ಪೈಪ್ ಹಾಕೋದು, ಮತ್ತ ಅದಕ್ಕೆ ಕೆದರಂದ ಮುಚ್ಚೋದು, ಮತ್ತ ಅದಕ್ಕೆ ಕನೆಕ್ಷನ್ ಕೊಡ್ಲಕ್ ಮತ್ತೆ ಕೆದರದು ಏನ್ರಿ. ಹಳ್ಳಿಗಳ್ದಾಗೆಲ್ಲ ನಡ್ಲಕ್ ಬರ್ಲಾರ್ದಂಗ ಆಗ್ಬಿಟ್ಟವ, ಅಷ್ಟು ಕೆಟ್ಟ ಬಿಟ್ಟಾವ ರೋಡ್ಗಳು. ಈಗೆಲ್ಲ ನಳಗಳಂದ ಬಂದಾವ, ಮನೆಗೆ ಅಂದ ನಳ ಓಣಿಗೆ ನಳಗಳು ಬಂದಾವ. ಅವಾಗೆಲ್ಲ ನಳಗಳದ ಎಲ್ಲಿದ್ದು ರೀ? ಒಂದು ಬಾವಿಗಳದಿಂದ ನೀರು ತರಬೇಕು, ಬಿಟ್ರೆ ಹಳ್ಳದಿಂದ ನೀರು ತರಬೇಕು, ಹೊಳೆಗಳದಿಂದ ನೀರು ತರಬೇಕು, ಇವೆಲ್ಲ ಪದ್ಧತಿಗಳಿದ್ದು. ಪಾಪ ಮಲ್ಲಮ್ಮ ಬಗಲಾಗಿಂದ ಕೊಡ ಇಟ್ಟುಕೊಂಡು ಎಲ್ಲಿಗೆ ಹೋಗಳ? ಊರಾಗಿಂದ ಬಾವಿ ನೀರು ತರಬೇಕು, ಪೂಜೆಗಿಂದ ನೀರು ತರಬೇಕಂತ ತಿಳ್ಕೊಂಡು ಯಾವಾಗಿಂದ ಒಳ್ಳೆ ಹಸರು ಇಲ್ಕಲ್ಲಿ ಸೀರೆ ಉಟ್ಕೊಂಡು ಇಷ್ಟಾಗಲಿ ಅಂದ ಹಣಿ ಮ್ಯಾಗಿಂದ ವಿಭೂತಿ ಧರಿಸ್ಕೊಂಡು ಹಣಿ ಮ್ಯಾಗಿಂದ ಇಷ್ಟಾಗಲಿ ಕುಂಕುಮ ಹಚ್ಕೊಂಡು ಮಲ್ಲಮ್ಮನ ಮೂಗಿನೊಳಗ ನತ್ ಎಂತದಿತ್ತು ಹತ್ಕೊಂಡು ಕೇಳಿದ್ರೆ ಇಲ್ಲಿ ತಂಗಿ ಇಟ್ಕೊಂಡಲ್ಲ ಏನ್ರಿ. ಇವರೆಲ್ಲ ತಂಗಿದಾರ ಇಟ್ಕೊಂಡ್ರ ನೋಡಿ, ನತ್ ಹತ್ತಿಕೊಂಡ್ರೆ ಮೂಗಿನ ತುಂಬಾ ನತ್ತಿತ್ತು, ಬಹಳ ಕಿಮ್ಮತ್ತಿಂದಿತ್ತು. ಎಷ್ಟು ಕಿಮ್ಮತ್ತಿಂದ ಹತ್ತಿಕೊಂಡ ಕೇಳಿದ್ರ ಅವತ್ತಿನ ದಿನಮಾನದೊಳಗಿಂದ ಸಾವಿರಾರು ರೂಪಾಯಿದಂದ ನತ್ತದು ಏನ್ರಿ. ಅವತ್ತಿನ ದಿನಮಾನದಾಗೆ ಸಾವಿರಾರು ರೂಪಾಯಿದ ನತ್ತ. ಅವಾಗೆಲ್ಲ ವಜ್ರ ಡೈಮಂಡ್ಗಳದು ಅವಾಗೆಲ್ಲ ಸಸ್ತ ಕಾಲ ಏನ್ರಿ, ಅವಾಗೆಲ್ಲ ಸಸ್ತ ಕಾಲ. ಅವತ್ತಿನ ದಿನಮಾನದಾಗ ಅಟ್ಟ ಕಿಮ್ಮತ್ತಿಂದ ನತ್ತ ಮಲ್ಲಮ್ಮ ಇಟ್ಕೊಂಡಿದ್ಲು. ಈ ಮಲ್ಲಮ್ಮ ನತ್ತು ಇಟ್ಕೊಂಡಿದ್ದು ಯಾರು ನೋಡಿದ್ರು ಹತ್ತಿಕೊಂಡದ ಕೇಳಿದ್ರ ಇವರು ಸಣ್ಣ ಮೈದನಾಗಿರ್ತಕ್ಕಂಥ ವೇಮಣ್ಣ ಹತ್ತಿಕೊಂಡ ಇದ್ದ ಏನ್ರಿ. ವೇಮಣ್ಣ ಇವ ಹೆಂಗಿದ್ನು ಹತ್ತಿಕೊಂಡದ ಕೇಳಿದ್ರ ಅದೇ ಊರಾಗಂದ ಹೆಂಡತಿ ಇರ್ಲಾಕಾಗಿನೂ ಕೂಡ ಇವ ಏನ್ ಮಾಡಿದ್ನ ಹತ್ತಿಕೊಂಡದ ಕೇಳಿದ್ರ ಒಂದು ಹೆಣ್ಣಿನನ್ನ ಏನ್ರಿ ಒಂದು ಮನಿ ಮಾಡಿ ಇಟ್ಟಿದ್ದ. ಕಲ್ಪನೆ ಇರ್ಲಿ ಮಗ, ಸೂಳೆಯ ವೇಷ ಎಂತೀವಿ ಸಹವಾಸ ಮಾಡಿದ್ದ ವೇಮಣ್ಣ. ಒಬ್ಬ ಸೂಳಿ ವೇಷ ಎಂತೀವಿ ಸಹವಾಸ ಅಂತಕ್ಕಂಥ ಮಾಡಿ ಏನ್ರಿ ಇಡೀ ಮನೆತನದೊಳಗಿರ್ತಕ್ಕಂಥ ಸಂಪತ್ತನ್ನೆಲ್ಲ ಒಯ್ದಾಕಂದ ಆ ಹೆಣ್ಣಿನ ಮನೆಗೆ ತುಂಬುತ್ತಿದ್ದ. ಅವಳ ಮನೆಗಂದ ತುಂಬೋದು ಏನ್ರಿ, ಅವಳ ಅಕ್ಕಿನ ಮನೆಗಂದ ಇರೋದು, ಮನೆಗಂದ ಹೆಂಡತಿಗೆ ಸೇರ್ಲಿಕ್ಕಿಲ್ಲ, ಯಾರಿಗೂ ಕೂಡ ಸೇರ್ಲಿಕ್ಕಿಲ್ಲ. ಏನ್ ಖರ್ಚು ಮಾಡಬೇಕು, ಏನ್ ಮಾಡಬೇಕು, ಇದು ಎಲ್ಲವನ್ನ ಕೂಡ ಆ ಹೆಣ್ಣಿಗೆ ಅಂದ ಮಾಡ್ತಿದ್ದ. ಮನೆಗಿಂದ ತಂದಿ ಸಾಕಷ್ಟು ಬುದ್ಧಿ ಹೇಳ್ದ, ಇದು ಬ್ಯಾಡ, ನಮ್ಮ ಹೇಮರೆಡ್ಡಿ ಮನಿತನಕ ಏನ್ರಿ ನಮ್ಮ ರೆಡ್ಡಿ ಮನಿತನಕ ಇದು ಯೋಗ್ಯ ಆಗಿರ್ತಕ್ಕಂಥ ಅಲ್ಲ. ಬ್ಯಾಡ ತಮ್ಮ, ಆ ಹೆಣ್ಣಿನಿಂದ ಬೆನ್ನ ಹತ್ತದವ್ರು ಯಾರು ಉಳಿಯಂಗಿಲ್ಲ, ಬ್ಯಾಡ ಬ್ಯಾಡ ಹತ್ತಿಕೊಂಡಂದು ಏನ್ರಿ. ಎಟ್ಟು ಹೇಳಿದ್ರು ಕೂಡ ಅದ್ರ ಕಡೆ ಲಕ್ಷ್ಯ ಹೋಯ್ತು ಹತ್ತಿಕೊಂಡಂದ್ರ ಏನ್ರಿ. ಇವತ್ತೆಲ್ಲ ಇಡೀ ನಮ್ಮ ದೇಶದೊಳಗ ಏನ್ರಿ ರಾಮಾಯಣ ಮಹಾಭಾರತ ಆಗಿದೆ ಎದರಿಂದ ಏನ್ರಿ. ರಾಮಾಯಣ ಮಹಾಭಾರತ ಆಗಿದ್ದೆ ಒಂದು ಹೆಣ್ಣಿನಿಂದ. ಕಲ್ಪನೆ ಅಂದಿನಿಂದ ಇಂದಿನ ತನಕ ಕೂಡ ಅದಕ್ಕಾಗಿ ಶರಣರಂದ್ರು ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಆಸೆಗಾಗಿ ಸತ್ತವರು ಕೋಟಿ, ಆಮಿಷಕ್ಕಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರು ಯಾರೇ ಆಧಾರನ ಎತ್ಕೊಂಡು ಕೇಳ್ತಾರ. ಯಾರಿಗಾಗಿ ಸತ್ತಾರ್ರಿ? ಹೆಣ್ಣಿಗಾಗಿನೇ ಸತ್ತಾರ. ಎಷ್ಟು ಜನ ಸತ್ತಿಲ್ರಿ ಹೆಣ್ಣಿಗಾಗಿ? ನಿತ್ಯನ ಕೂಡ ಎಷ್ಟೋ ಒಂದು ಕೊಲೆಗಳಾಗ್ತಕ್ಕಂಥ ಕೇಳಕತ್ತೀವಿ, ಎಷ್ಟೋ ಮರ್ಡರ್ಗಳನ್ನ ಆಗ್ಲಕತ್ತಾವ. ಎದ್ರ ಸಲುವಾಗಿ? ಹೆಣ್ಣಿನ ಸಲುವಾಗಿ. ನಿತ್ಯನ ಕೂಡ ನೋಡ್ತೀವಿ. ಮೊನ್ನೆ ಒಂದು ಟಿವಿ ಮೇಲೆ ನೀವು ಬಂತು, ನೀವು ನೋಡಿರನಿಲ್ಲ ಏನ್ರಿ. ಬೆಂಗಳೂರೊಳಗ ಏನ್ರಿ, ಬೆಂಗಳೂರೊಳಗ ಒಂದು ಹುಡುಗ ಒಂದು 25 ವರ್ಷದ ಏನ್ರಿ, ಒಂದು 25-30 ವರ್ಷದ ಹುಡುಗ ಬೆಂಗಳೂರೊಳಗಿಂದ ಕಮ್ಮಿದ ಒಂದು 6 ಅಂತಸ್ತು ಬಿಲ್ಡಿಂಗ್ ಮ್ಯಾಗಿಂದ ಬಿದ್ದು ಸತ್ತಾನ ಏನ್ರಿ. ಕಲ್ಪನೆ ಇರ್ಲಿ ಮಗ, 6 ಅಂತಸ್ತು ಬಿಲ್ಡಿಂಗ್ ಮ್ಯಾಗಿಂದ ಬಿದ್ದು ಸತ್ತೋಗ್ಯಾನ. ಯಾವಾಗಿಂದ ಬಿದ್ದು ಸತ್ತಾನ ಆಶ್ಚರ್ಯ ಹೇಳ್ತೀನಿ ನಿಮಗ. ಜಸ್ಟ್ ಇಂದ ಪೊಲೀಸರು ಬಂದಾರ. ಪೊಲೀಸರು ಬಂದ ಅವನ್ನೆಲ್ಲ ಕಿಸೆಗೆ ಚೆಕ್ ಮಾಡಿದ್ರು, ನೀವು ಯಾವ ಅವ, ಎಲ್ಲಿ ಅವನ, ಯಾಕೆ ಸತ್ತ, ಏನು ಹೊತ್ತುಕೊಂಡು ಚೆಕ್ ಮಾಡಕ ಇದ್ರ ಬಲ್ಲಿ 5 ರೂಪಾಯಿನೂ ಇದ್ದಿದ್ದಿಲ್ಲ. ಯಾವಾಗ ಇವನು ಬಲ್ಲಿ ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಬರೀ ಒಂದು ಲೆಟರ್ ಸಿಕ್ತು, ಒಂದು ಚೀಟಿ. ಯಾವಾಗಿಂದ ಪೊಲೀಸರು ಅದನ್ನು ತೆಗೆದು ನೋಡ್ತಾರ ಏನ್ರಿ, ಅದ್ರ ಏನು ಬರ್ದಿದ್ದಿಲ್ಲವ. ಏನು ಬರ್ದಾನ? ನನ್ನ ಸಾವಿಗೆಂದ ಯಾರೂ ಕಾರಣರಲ್ಲ, ನನ್ನ ಸಾವಿಗೆಂದ ನಾನೇ ಕಾರಣ. ನಾ ಸಾಯ್ಲಿಕ್ಕೆ ಕಾರಣ ಏನು ಅಂತಂದ್ರ ನಾ ಪ್ರೀತಿ ಮಾಡಿದ ಹೆಣ್ಣ ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಹೋಗ್ಯಾಳ, ಅದಕ್ಕೆ ನಾ ಆತ್ಮಹತ್ಯೆ ಮಾಡ್ಕೊಳಕತ್ತೀನಿ ಅಂತೇಳಿ ಬರೋದು ಚೀಟ್ಯಾಗ. ಅಲ್ರಿ, ಯಾಕೆ ಪ್ರೀತಿ ಮಾಡಿರ್ತಕ್ಕಂಥ ಹೆಣ್ಣ ಇನ್ನೊಬ್ಬನ ಲಗ್ನ ಮಾಡ್ಕೊಂಡು ಹೊಂಟ್ರ ನೀ ಮತ್ತೊಬ್ಬಕಿನ ಲಗ್ನ ಮಾಡ್ಕೊಂಡು ನೀವು ಹೋಗ್ಬೇಕು, ಹೌದಲ್ರಿ? ಮ್ಯಾಲಿಂದ ಬಿದ್ದು ಸತ್ರ ಏನ್ ಮಾಡೋದು? ಹಾಗೆ ಇದ್ದಕ್ಕೆಂದ ಆರಾಮ್ ಸುಖದಾಗ ಅದಳ, ಇದು ಸತ್ತಿದೆ ಹೋಯ್ತು ಬಾಯ ಮಣ್ಣು ಹಾಕೊಂಡು ಏನ್ರಿ. ಜಗತ್ತಿನೊಳಗಿಂತ ವೇಸ್ಟ್ ನಡೆದಾವಂದ್ರಿ ನೀವು, ಭಾಳ ನಡೆದಾವ. ನಮ್ಮಲ್ಲಿ ಮೊನ್ನೆನೇ ಏನ್ರಿ ಬಾಂಬೆದಾಗ ಇಬ್ರು ಕೆಲಸಕ್ಕಿಂತ ಹೋಗ್ಯಾರ, ಸೊಲಾಪುರದವ್ರು. ಸೊಲಾಪುರಕ್ಕಿಂತ ಕೆಲಸ ಮಾಡಕ್ಕಿಂತ ಹೋಗ್ಯಾರ. ಸಿದ್ದರಾಮೇಶ್ವರ ಜಾತ್ರೆ ಬಂದ ಸೊಲಾಪುರದ.
ಸುಲಭ ಸಿದ್ದರಾಮೇಶ್ವರ ಜಾತ್ರೆ ಬಂದದ, ಇಬ್ರು ಕೂಡ ಮಾತಾಡ್ಕೊಂಡ್ರೆ ಈ ಸಾರಿ ಅಂದ ಜಾತ್ರೆಗೆ ಹೋಗೋನು ಸಿದ್ದರಾಮೇಶ್ವರ ಜಾತ್ರೆಗೆ ಎತ್ತಿಕೊಂಡು ಇಬ್ರು ಮಾತಾಡ್ಕೊಂಡು ಕಂಡಂಗೆ ದುಡ್ದಾರ ಸಿಕ್ಕಾಬಿಟ್ರು ರೊಕ್ಕ ಏನ್ರಿ ಕಿಸದಾಗ ರೊಕ್ಕ ಇಟ್ಕೊಂಡು ಯಾವಾಗಿಂದ ಇವ್ರು ಏನ್ ಮಾಡ್ಯಾರ, ಬಾಂಬೆದಿಂದ ಟ್ರೈನಿಗೆ ಕುಂತಾರ. ಯಾವಾಗಿಂದ ಟ್ರೈನ್ ಒಳಗಿಂದ ಕುಂತಾರ, ಆ ಟ್ರೈನ್ ಒಳಗೆ ಎದ್ರ ಬಿದ್ರ ಸೀಟ್ ಇರ್ತಾವ ನೋಡ್ರಿ. ಟ್ರೈನ್ನಾಗ ರೈಲ್ವೆದಾಗಿಂದ ಎದ್ರ ಬಿದ್ರ ಸೀಟ್ ಇರ್ತಾವಲ್ಲ, ಒಂದು ಸೀಟಿಗೆ ಇವ್ರಿಬ್ರು ಕುಂತಾರ. ಇವ್ರು ಎದುರಿನ ಸೀಟಿಗೆಂದ ಒಂದು ಹುಡುಗಿ ಕುಂತಾದ. ನೋಡ್ಲಿಕ್ಕಿಂದ ಒಳ್ಳೆ ಸುಂದರ, ಟೀ ಶರ್ಟ್ ಹಾಕ್ಯಾಳ, ಏನ್ರಿ ಜೀನ್ಸ್ ಪ್ಯಾಂಟ್ ಹಾಕೊಂಡಾಳ. ನಾ ಹೇಳಿದ್ದೆ ನಿಮಗೆ ಕಿವಿ ಆಗಿಲ್ಲ, ಮೂಗನ್ಯಾಗೇನ ಏನೂ ಇಲ್ಲ, ಹಂಗೆ ಏನ್ರಿ ಏನು ಹಣಿ ಮ್ಯಾಗೂ ಇಲ್ಲ, ಏನೂ ಇಲ್ಲ, ಪ್ಯಾಸಿನ ಹೆಣ್ಮಗಳು. ಮಗ್ಗಲ್ದಾಗಂದ ಒಂದು ದೊಡ್ಡದೊಂದು ಬ್ಯಾಗ್ ಇಟ್ಕೊಂಡು ಇವ್ರು ಎದುರಿನ ಸೀಟಿಗೆ ಹಾಕಿ ಕುಂತಾಳ. ಏನ್ರಿ ಎದುರಿನ ಸೀಟಿಗೆ ಕುಂತಾಳ. ಇವು ಹುಡುಗರು ಮತ್ತು ಮೊದಲೇ ಹುಡುಗ ಬುದ್ಧಿ, ಇವೇನು ಮಾಡೋದು ಒಟ್ಟು ಕಣ್ಣು ಬಡ್ಲಾರ್ದಂಗೆ ಆಕೆನೇ ನೋಡಿ. ಆಕೇನು ಎದುರಿನ ಸೀಟಿಗೆ ಅಂದು ಕುಂತಾಳಲ್ಲ, ಒಟ್ಟು ಕಣ್ಣು ಬಡ್ಲಾರ್ದಂಗೆ ಆಕೆನೇ ನೋಡೋದು. ಆಕೆ ಪಾಪ ನಾಚಿಕೆ ಬರ್ತಿತ್ತು. ಏನ್ರಿ ಇವು ನನ್ನೇ ನೋಡ್ಲಕತ್ತವಲ್ಲ ತಗೊಂಡು ನಾಚಿಕೆ ಬಂದಂಗೆ ಹಾಕಿತ್ತು. ಅದನ್ನು ಕೂಡ ಸುಮ್ಮ ಕೂತಳು ಆಕಿನು. ಯಾವಾಗಿಂದ ಮುಂದೆ ಅಂದ ಒಂದು 2-3 ಸ್ಟೇಷನ್ ದಾಟದ ಬಳಕ, ಒಂದು 2-3 ಸ್ಟೇಷನ್ ಅಂದು ದಾಟಿ ಬಂದಿತ್ತು ಟ್ರೈನ್. ಬಂದ ಕೂಡಲೇನ ಆಕೆ ಏನಂದ್ಲು, ಸ್ಟೇಷನ್ ಬಂದ ಕೂಡ ಟ್ರೈನ್ ನಿಂತು ಬಳಕ ಆಕೆ ಏನಂದ್ಲು, ಮಾಜಾ ತೋಡ ಬ್ಯಾಗ್ ಬಗ ಮೀ ಚಾ ಪೀವ್ನೇತು ಅಂದ್ಲಕ್ಕಿ. ಅಂದ್ರೆ ನನ್ನ ಬ್ಯಾಗ್ ನೋಡ್ರಿ, ನಾ ಚಾ ಕುಡ್ದು ಬರ್ತೀನಿ ಅಂದ್ಲಕ್ಕಿ ಮರಾಠ್ಯಾಗ. ತೋಡ ಬ್ಯಾಗ್ ಬಗ ಮೀ ಚಾ ಪೀವ್ನೇತು ಅಂದ್ಲಕ್ಕಿ. ಠೀಕ್ ಆಯ್ತು ಮಿ ಜಾವಾ ಅಂದು. ಯಾವಾಗಿಂದ ಜಾವಾ ಅಂದ ಕೂಡಲೇನ ಆಕಿ ಕೆಳಗೆ ಟ್ರೈನಿಂದ ಇಳಿದು ಚಾ ಕುಡ್ಲಿಕ್ಕಂತ ಬಾದ್ಲು. ಹೋಗಿ ಟ್ರೈನೇ ಬಿಡ್ತು, ಆಕಿ ಒಳಗೆ ಬರಲಿಲ್ಲ, ಆ ಡೆಬ್ಬಿಗೆ ಬರಲಿಲ್ಲ. ಟ್ರೈನ್ ಬಿಡ್ತು. ಇವ ಅಂದ ಏನ್ರಿ ಆ ಕಡೆ ಆಕಿ ಚಾ ಕುಡ್ಲಕ್ಕೆ ಹೋಗ್ಯಾಳಲ್ಲ, ಅದ್ರಾಗಂದ ಒಬ್ಬ ದೋಸ್ತ ಅಂದ ಏನು ಅಂದ, ಆಕಿ ನನ್ನ ಕಡೆ ಕೈ ಮಾಡಿ ಹೇಳ್ಯಾಳ, ನಾನೇ ನೋಡೋ ಬ್ಯಾಗ್ ಆತಿವ. ಅವ ಮಗ್ಗಲ್ದಾಗ ಕೂತವ, ಗೆಳೆಯರು ಇಬ್ರು ಮಾತಾಡ್ಕೊಂಡು ಒಂದೇ ಊರಿಗೆ ಹೊಂಟ್ರವ್ರು ಜಾತ್ರೆಗೆ. ಅವ ಅಂತಾನ, ನೀ ಕೈಯಾಗಿ ಅಂದ ಕೈನೇ ಕಡಿತೀನಿ ಮಗನ, ಕಣ್ಣು ನನ್ನ ಕಡೆ ಮಾಡಿ ಹೇಳ್ಯಾಳತ್ತಿವ. ಅವ ಅಂದ, ನೀ ಕಣ್ಣು ಗಿಡ ನೀನು ಕಣ್ಣೆ ಕಿತ್ತಿನತ್ತಿವ. ಹ್ಯಾಂಗ್ ಕಿತ್ತಿದ್ ನೋಡ್ದೆ ಅಂತಕೊಂಡು ಕೊಟ್ಟೆ ಬಿಟ್ಟ. ಹಂಗೆ ಇವನಿಗೆ ಅವ ಹೊಡಿ, ಅವನಿಗೆ ಇವ ಹೊಡಿ. ನೋಡ್ರಿ ಆ ಹುಡುಗಿ ಡೆಬ್ಬೆಗೆ ಬಂದಿಲ್ಲ. ಹೇಳ್ತೀನಿ ನಿಮಗೆ, ಟ್ರೈನ್ ಅಂದಂದ್ರೆ ರಾಡ್ಗಳು ಮುರ್ಕೊಂಡು ಇವನಿಗೆ ಅವ ಹೊಡೆದ. ಏನು ರಾಮ ರಕ್ತ ತಲೆ ಬಡ್ಕೊಂಡು ರಕ್ತ ಅಂದ್ರೆ ರಕ್ತ ಆಯ್ತು. ಮುಂದೊಂದು ಸ್ಟೇಷನ್ ಬತ್ತು, ಟ್ರೈನ್ ನಿಂತು. ಅಲ್ಲಿ ಸ್ಟೇಷನ್ದಾಗ ಪೊಲೀಸರಿದ್ರು. ಯಾವಾಗಿಂದ ಪೊಲೀಸರು ಅವ್ರಿಂದ ನೋಡಿ ಇವ್ರು ರಕ್ತ ಗಿಕ್ತ ನೋಡ್ಕೊಂಡ ಅವ್ರು ಬಂದ್ರು ಅವ್ರ ಡೆಬ್ಬ್ಯಾಗ. ಕಾಯ್ಸಲ ಯಾಕೋ ಏನಾಗ್ಯದ? ಏನಿಲ್ರಿ ಸರ, ಈ ಬ್ಯಾಗಿಂದ ನನ್ನ ಕಡೆ ಕೈ ಮಾಡಿದ್ರೆ ನನಗೆ ನೋಡತ್ಕೊಂಡು ಹೇಳ್ರಿ, ಈ ಮಗ ತನ್ನ ಕಡೆ ಕಣ್ಣು ಮಾಡಿ ಎಳೆತ್ಕೊಂಡು ನಾನು ಹೊಡಿತಾ ನೋಡ್ರಿ ಅಂತಿವ. ಇವ ಅಂತಾನೆ, ಇಲ್ರಿ ಸರ್ ಅವನ ಕಡೆ ಕೈ ಮಾಡಿಲ್ಲ, ನನ್ನ ಕಡೆ ಕಣ್ಣು ಮಾಡ್ಯಾಳ ಹೇಳಾಳ, ಅದಕ್ಕೆ ನಾನು ನೋಡ್ತೀನಿ ಅಂದ್ರೆ ಇವ ನನಗೆ ಹೊಡಿತಾ ನೋಡ್ರಿ ಅಂತಿಕೊಂಡು. ಅವು ಪೊಲೀಸರಂದು ಹೇತು ಬರಾಬರಿ ತೆನಿ ಕುಟಾಯ ಅಂದ್ರೆ ಅವ್ರು. ಆಕಿ ಎಲ್ಲಾಳ, ಇಲ್ರಿ ಚಾ ಕುಡಿದು ಬರ್ತೀನಿ ಅಂತೇಳಿ ಅದಕ್ಕೆ ಡೆಬ್ಬೆಗೆ ಬಂದಿಲ್ಲ. ಇವು ಎಟ್ಟು ಹೊಡೆದಾಡ್ಲಕತ್ತಾವ ಡೆಬ್ಬೆ ಬರ್ಲಾರ್ದೇನೆ. ಮತ್ತೆ ಆಕಿ ಎಲ್ಲಾಳ, ನಂಗೆ ಗೊತ್ತಿಲ್ಲ, ಚಾ ಕುಡಿದು ಬರ್ತೀನಿ ಅಂತಕೊಂಡು ಇಳ್ದಾಕಿ ಇನ್ನೂ ಬಂದೇ ಇಲ್ಲ. ಎಲ್ಲಿ? ಹಿಂದಿನ ಸ್ಟೇಷನ್ದಾಗ. ಮತ್ತೆ ಈ ಬ್ಯಾಗ್ನಾಗ ಏನದ? ಇವು ಅಂದು ನಮಗೇನು ಗೊತ್ತ್ರಿ ಅಂದು. ಇವು ಬ್ಯಾಗ್ನಾಗ ಏನದ? ನಮ್ಮ ಬರೇ ಕೈ ಮಾಡ್ಯಾಳ, ನಾನು ನೋಡತ್ತಂದಾಳ, ನಾನು ನೋಡಕತ್ತೀನಿ. ಇಲ್ರಿ ಸರ್ ನನ್ನ ಕಡೆ ಕಣ್ಣು ಮಾಡ್ಯಾಳ, ನಾ ನೋಡಂತ ಅಂದಾಳ, ನಾನು ನೋಡಕತ್ತೀನಿ ಅಂತೀವ. ಕಡೆಗಿಂದ ಪೊಲೀಸರು ಏನು ಮಾಡೋದು, ಕೀಲಿ ಹಾಕಿದ್ರು ಅದಕ್ಕೆ. ಅದು ಕೀಲಿ ಹೊಡೆದು ಚೈನ ತೆಗೆದು ಚೈನ ತೆಗೆದು ಒಳಗೊಂದು ಸತ್ತಿದ ಕೂಸು. ಏನ್ರಿ ಒಳಗೊಂದು ಸತ್ತಿದ ಕೂಸು. ಅವಾಗ ಪೊಲೀಸರಿಗೆ ಕೇಳ್ರು, ಕಾಯ್ರಿ ಕುಟಕಡೆ ಹಾಕಿಲೆ. ನಮಗೇನು ಗೊತ್ತಿಲ್ಲ ಸರ್ ಅದು. ಅಲ್ಲ ನಿನ್ನ ಕಡೆ ಕೈ ಮಾಡ್ಯಾನ ಅಂತ ಹೇಳದಲ್ಲ, ಕೈಯಪ್ಪ ನಮ್ಗೇನು ಗೊತ್ತಿಲ್ಲ. ಅಲ್ಲ ಮತ್ತೆ ನಿನ್ನ ಕಡೆ ಕಣ್ಣು ಮಾಡ್ಯಾನಲ್ಲ, ಯಾಕಂಡ್ರಿ ಎಲ್ಲಿ ನಮ್ಗೇನು ಗೊತ್ತ. ಸುಮ್ಮನೆ ಹೊಡೆದಾಡ್ ಸಾಯದ್ರೆ ಏನ್ರಿ? ಸುಮ್ಮನೆ ಕೈ ಮಾಡೀನಿ ಕಾಲು ಮಾಡೀನಿ ಎತ್ತುಕೊಂಡು ಹೊಡೆದಾಡೆ ಸಾಯದಲ್ರಿ, ಹೌದಿಲ್ಲ? ಅಕ್ಕಿ ಅಂದ ಅದಕ್ಕೆ ಸತ್ತಿದ ಕೂಸಿನಿಂದ ಬ್ಯಾಗ್ನಿಗೆ ಇಟ್ಕೊಂಡು ಬಂದಾಳ. ಅದು ಕೂಸು ಯಾರ್ದೋ ಏನು, ಯಾಕ್ರಿ ಯಾರ್ದದ ಏನದ ಯಾರಿಗೆ ಗೊತ್ತ್ರಿ? ಆದ್ರೆ ಸತ್ತಿದ ಕೂಸಿಂದ ಬ್ಯಾಗ್ನಿಗೆ ಇಟ್ಕೊಂಡು ಬಂದಾಳ. ಹಿಂಗಾಕಿರ್ತಾವ ಪ್ರಸಂಗ. ಸುಮ್ಮನೆ ಒಂದು ಹಾಸ್ಯಕ್ಕಂತ ಹೇಳ್ತಿದ್ದೆ. ಯಾವಾಗಿನ ಹೋಗ್ಬೇಕಿ ಇಲ್ಲೇ ಸುಮ್ಮ ಮಾಡ್ಬೇಕಿಲ್ಲ ಡಿಗ್ರಿ. ಇಲ್ಲ ಪಪ್ಪ, ನಾ ಬೆಂಗಳೂರಿಗೆ ಮಾಡ್ತೀನಿ ಡಿಗ್ರಿ ಅಲ್ಲತ್ತ. ಡಿಗ್ರಿ ಮಾಡ್ತೀನಿ ಎತ್ತಿಕೊಂಡಂದು ಪಾಪ ಡಿಗ್ರಿ ಮಾಡ್ಲಕ್ಕಂತ ಪಾಪ ಹುಡುಗಿ ಅಟ್ಟು ಒತ್ತಾಯ ಮಾಡ್ತಾರೆ, ಕಳಿಸ್ಕೊಡ್ರಿ ಅಲ್ಲೇ ಬೆಂಗಳೂರಿಗೆ ಮಾಡಿ ಡಿಗ್ರಿ ಎತ್ಕೊಂಡು ಕಳಿಸ್ಕೊಟ್ಟಾರ. ಕಳಿಸ್ಕೊಟ್ಟೆ ಅಂದ 4 ತಿಂಗಳಾದ ಕೂಡ 5-6 ತಿಂಗಳಾಗಿತ್ತು. ಆಕಿಂದ ಫೋನು ಬತ್ತವ್ರ ಅವ್ಗ. ಮಮ್ಮಿ ಅಂದ್ಲು, ಯಾಕ ತಂಗಿ ಅಳ್ಳಾಕತ್ತಿ ಅಲ್ಲ? ನನಗೆ ಹಿಂಗೆ 4ರಾಗದ ಮಮ್ಮಿ ಅಂತಾಯ್ತು. 4ರಾಗದ ಅಂದು ಕೂಡ ಪಾಪ ನಿನ್ನ ಬಾಯ ಮಣ್ಣು, ನಿನ್ನ ಸಾಲಿ ಬೇಡ ಸಮುದ್ರ ಬೇಡ ಬಾ ತಿರುಗಿ ಎತ್ಕೊಂಡು ಮತ್ತೆ ಅದ್ರ ಪಾರನ ಜೋಡನೆ ಮದುವೆ ಮಾಡಿದ್ರು. ಮದ್ವೆ ಮಾಡಂದ ಮುಂದೆ ಬಾಣೆತನಕ್ಕೆ ಬಂದ್ಲಿಕ್ಕೆ. ಬಾಣೆತನಕ್ಕೆ ಬಂದು ಬಾಣೆತನ ಆಯ್ತು. ಗಂಡು ಕೂಸು ಹೊಡ್ದು
ಹುಟ್ಟದ ಕೂಡಲೇ ಅವ್ರ ಮನ್ಯಾಗ ಒಂದು ಮುದುಕಿತ್ತು. ಆ ಮನ್ಯಾಗ ಮುದುಕಿ ಮೊಮ್ಮಕ್ಕಳಿಗೆ ಆಡಿಸ್ತಾವಿಲ್ರಿ ಅವು ಏನ್ರಿ, ಅದು ಅಂಬೆಗಲಚ್ಚ ಅದು ಹಾಡ್ತಿತ್ತು. ಈಕಿ ಮುದುಕಿ ಏನಂತಿದ್ಲು ಏನ್ರಿ, ನೀವೆಲ್ಲ ಚಿನ್ನ ಬಾಯಿಲಿ ರನ್ನ ಬಾತ್ ನೀವ್ ಅಂತೀರಿ, ಆಕಿ ಹಂಗ ಅಂತಿಲ್ಲ, ಬಾರ ಬಾರ ಡಿಗ್ರಿ ಅಂತಿದ್ಲತ್ತದಕ್ಕೆ. ಯಾಕ ಡಿಗ್ರಿ ಮಾಡ್ಲಕ್ ಹೋಯ್ತಂದಾಳ ಅದನ್ನ. ಏನ್ರಿ ಮುದುಕಿ ಹಾಡಿಸ್ತಿತ್ತ, ಬಾರ ಬಾರ